ನಾವೇ ನಿಮ್ಮ ಮನೆಗೆ ಬರಬೇಕು ಅಂತಿದ್ವಿ, ನೀವೇ ಬಂದಿದ್ದು ಸಂತೋಷ ಆಯಿತು. ಆರ್ತಿಗೆ ಅದೇನೋ ಬುದ್ಧಿ ಹೇಳೋಕೆ ಬನ್ನಿ ಅಂತ ಹೇಳಿದರು, ಅದಕ್ಕೆ ಬಂದೆ. ವಿಷಯ ತಿಳಿತು. ನನ್ನಿಂದೇನಾದರೂ ಕೆಲಸ ಆಗಬೇಕಿತ್ತ? ಹೌದು ಆಂಟಿ, ಆರ್ತಿ ಸೂರ್ಯನ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸ್ತಿದ್ದಾಳೆ ಅಂದರೆ ಆರ್ತಿ ಸೂರ್ಯನ್ ಪ್ರೀತಿಸ್ತಾ ಇದ್ದಾಳೆ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಪರಿಮಳ, ಪ್ರಶ್ನೆನೂ ನೀನೇ ಕೇಳ್ತೀಯ, ಉತ್ತರನೂ ನೀನೇ ಹೇಳ್ತೀಯ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಆರ್ತಿನೇ ಕೊಡಬೇಕು. ನಾವು ಸುಮ್ಮನೆ ಪ್ರಶ್ನೆ ಕೇಳಿಕೊಂಡು ಏನೇನೋ ಕಲ್ಪನೆ ಮಾಡಿಕೊಂಡ್ರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಆಂಟಿ, ಉತ್ತರ ಸಿಗಬೇಕು ಅಂದರೆ ಪ್ರಶ್ನೆ ಕೇಳಲೇಬೇಕಲ್ವಾ? ಆದರೆ ಈ ಪ್ರಶ್ನೆನ ನಿಮ್ಮಿಂದ ಮಾತ್ರ ಕೇಳೋದಕ್ಕೆ ಸಾಧ್ಯ ಆಗುತ್ತೆ. ನೀನು ಹೇಳೋದು ಸರಿನೇ. ನನ್ನ ಮಗಳು ಸಂತೋಷವಾಗಿರಬೇಕು ಅಂದರೆ ಈ ಪ್ರಶ್ನೆನ ನಾನು ಅವಳಿಗೆ ಕೇಳಲೇಬೇಕು. ತಾಯಿಯಾಗಿ ಅದು ನನ್ನ ಕರ್ತವ್ಯ ಅಲ್ವಾ? ಆರ್ತಿ, ಅಮ್ಮ ಬಾ, ನಾನು ತಲೆ ಒರೆಸ್ತೀನಿ. ಆರ್ತಿ, ಈ ಪ್ರಶ್ನೆನ ನಾನು ತುಂಬ ಸಲ ಕೇಳಿದ್ದೀನಿ ನಿಂಗೆ, ಇವತ್ತು ಕೇಳ್ತಾ ಇದ್ದೀನಿ. ನೀನು ಸೂರ್ಯನ ಪ್ರೀತಿಸೋಕೆ ಶುರು ಮಾಡಿದ್ಯಾ ಅಲ್ವಾ? ಅಮ್ಮ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ನಾನು ನಿಮಗೆ ಕಾಫಿ ತರ್ತೀನಿ. ಇವತ್ತು ನೀನು ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಹೇಳಿ, ನೀನು ಸೂರ್ಯನ ಪ್ರೀತಿ ಮಾಡೋಕೆ ಶುರು ಮಾಡಿದ್ಯಾ ಅಲ್ವಾ? ಇವತ್ತು ನನ್ನ ಪ್ರಶ್ನೆಗೆ ಉತ್ತರ ಹೇಳಲೇಬೇಕು ನೀನು ಆರ್ತಿ. ಹೇಳು, ಸೂರ್ಯನ ಪ್ರೀತಿ ಮಾಡೋಕೆ ಶುರು ಮಾಡಿದ್ಯಾ ಅಲ್ವಾ ನೀನು? ಆರ್ತಿಯವರೇ, ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇರೋದಿಷ್ಟೇ, ಯಾವತ್ತೂ ಅರ್ಪಿತ ಆಗೋದಕ್ಕೆ ಪ್ರಯತ್ನ ಮಾಡಬೇಡಿ. ಯಾಕಂದ್ರೆ ನನ್ನ ಪ್ರಕಾರ ಜೀವನದಲ್ಲಿ ಒಂದೇ ಒಂದ್ಸತಿ ಪ್ರೀತಿ ಹುಟ್ಟೋದು. ಆರ್ತಿಯವರೇ, ನನಗೆ ಮತ್ತೊಬ್ಬ ಬಾಳ ಸಂಗಾತಿ ಬೇಕಾಗಿಲ್ಲ ನನ್ನ ಜೀವನದಲ್ಲಿ. ಅರ್ಪಿತಾ ನೆನಪುಗಳೇ ಸಾಕು ನನಗೆ. ಅಮ್ಮ, ಅವತ್ತು ಹೇಳಿದ್ದು ಇದನ್ನೇ, ಇವತ್ತು ಹೇಳ್ತಿರೋದು ಅದನ್ನೇ. ನನಗೆ ಸೂರ್ಯ ಅವ್ರ ಮೇಲೆ ಗೌರವ ಇದೆ ಅಷ್ಟೇ, ಪ್ರೀತಿ ಅಲ್ಲ. ಆರ್ತಿ, ನಿನಗೆ ನೀನೇ ಯಾಕೆ ಮೋಸ ಮಾಡ್ಕೋತಾ ಇದೀಯಾ? ಅಮ್ಮ, ನನಗೆ ನಾನು ಮೋಸ ಮಾಡ್ಕೋತಿಲ್ಲ. ನಾನ್ಯಾಕೆ ಮೋಸ ಮಾಡ್ಕೊಳ್ಳಿ? ಸೂರ್ಯ ಅವರನ್ನ ನಾನು ಪ್ರೀತಿಸ್ತಿಲ್ಲ. ಯಾಕೆಂದ್ರೆ ಪ್ರೀತಿ ಅನ್ನೋದು ಜೀವನದಲ್ಲಿ ಒಂದೇ ಒಂದು ಸಾರಿ ಆಗೋದು. ಆ ಪ್ರೀತಿ ಸೂರ್ಯ ಅವರಿಗೆ ಅರ್ಪಿತ ಮೇಲಿದೆ. ನಮ್ಮಿಬ್ಬರ ಮಧ್ಯೆ ಪ್ರೀತಿಗೆ ಜಾಗನೇ ಇಲ್ಲ. ನಾವು ಒಬ್ರನ್ನೊಬ್ರನ್ನ ತುಂಬಾ ಗೌರವಿಸ್ತೀವಿ ಅಮ್ಮ, ಅದಕ್ಕಿಂತ ಹೆಚ್ಚೇನೂ ಇಲ್ಲ. ನೀವ್ ಯಾಕೆ ನನ್ನ ನಂಬ್ತಾ ಇಲ್ಲ? ಪ್ರಪಂಚದಲ್ಲಿ ಎಷ್ಟೋ ಜೋಡಿಗಳು ಒಬ್ರನ್ನೊಬ್ರನ್ನ ಗೌರವಿಸೋದ್ರಿಂದ ಸಂಬಂಧ ಮುಂದುವರಿತಾ ಇದೆ. ಅದೇ ರೀತಿ ನಮ್ಮಿಬ್ರ ಮಧ್ಯೆ ಅದಕ್ಕೆ ಪ್ರೀತಿಯನ್ನು ಹೆಸರು ಯಾಕಮ್ಮ ಕೊಡ್ತೀರಾ? ಅದಕ್ಕೆ ಸೂರ್ಯನಿಗೆ ತುಂಬಾ ಹುಷಾರಿಲ್ಲ. ಆರ್ತಿ, ಇದು ಪ್ರೀತಿ ಅಲ್ಲದೆ ಮತ್ತಿನ್ನೇನು? ನೀ ನನ್ನ ಹತ್ರ ಸುಳ್ಳು ಹೇಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನಿಂಗೆ ಸೂರ್ಯನ ಮೇಲೆ ಪ್ರೀತಿ ಹುಟ್ಟಿದೆ ಅಂತ ನಿನಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಭಾಸ್ಕರ್ ಹೇಳಿದ್ ನಿಜ. ನಿಮಗೆ ತುಂಬಾ ಜ್ವರ ಇದೆ. ನಾನು ಹೇಳಿದೆ ಡಾಕ್ಟರ್ ಹತ್ರ ಹೋಗೋಣ ಅಂತ. ನನ್ನ ಮಾತೇ ಕೇಳಿಲ್ಲ ನೀವು. ತಡೀರಿ, ನಾನು ಔಷಧಿ ತರ್ತೀನಿ. ನಾನು ಔಷಧಿ ತಗೊಳ್ಳೋ ಆಗಿಲ್ಲ, ನೀರು ಕುಡಿಯೋ ಆಗಿಲ್ಲ, ನಾನು ವ್ರತದಲ್ಲಿದ್ದೀನಿ. ಹುಷಾರಿಲ್ದಿದ್ದಾಗ ವ್ರತನ? ಜ್ವರಕ್ಕೆ ಔಷಧಿ ತಗೊಳ್ಬೇಕಲ್ವಾ? ಪರವಾಗಿಲ್ಲ ಆರ್ತಿಯವರೇ, ನಾನು ಹುಷಾರಾಗೇ ಇದ್ದೀನಿ. ನೀವು ಮಲ್ಕೊಳ್ಳಿ, ನಾನು ಒಂದು ನಿಮಿಷ ಬರ್ತೀನಿ.
ಹಬೆ ತಗೊಳ್ಳಿ, ಸರಿಯಾಗಿ ಹೋಗುತ್ತೆ. ಒಂದ್ಸತಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವಾ ಆರ್ತಿ ಅವರೇ? ನನಗ್ ಬೇಡ. ಅಮ್ಮ, ಸೂರ್ಯ ಅವ್ರಿಗೆ ತುಂಬಾ ಜ್ವರ ಬಂದಿದೆ. ಔಷಧಿ ಕೊಟ್ಟರು ತಗೋತಾ ಇಲ್ಲ. ಅವ್ನ ಮಳೆಯಲ್ಲಿ ಅದಕ್ಕೆ ಅವನಿಗೆ ಜ್ವರ ಬಂದಿರುತ್ತೆ. ಅವನಿಗೆ ಬೇಗ ಶೀತ ಆಗ್ಬಿಡುತ್ತೆ. ತುಳಸಿ ಸ್ಟೀಮ್ ತಗೊಳ್ಳಿ ಅಂದ್ರೂ ಕೂಡ ಬೇಡ ಅಂತಿದ್ದಾರೆ. ಒಂದು ನಿಮಿಷ ಇರು, ನಾನು ಬಾಂಬ್ ತರ್ತೀನಿ, ಹಚ್ಚೋಣ. ಗಾಯತ್ರಿ, ನೀನೇನು ಹೋಗ್ಬೇಡ. ಅರ್ಪಿತಾಗೆ ಏನಾದ್ರು ಕೊಡು, ಅವಳು ಹಚ್ತಾಳೆ. ರೀ, ಅವನಿಗೆ ತುಂಬಾ ಜ್ವರ ಬಂದಿದ್ಯಂತೆ. ನಿಮ್ಗೆ ಗೊತ್ತಲ್ಲ ಅವ್ನು ಯಾರ ಮಾತು ಕೇಳಲ್ಲ ಅಂತ. ಅದು ಅಲ್ಲದೆ ಅವಳು ಈಗ ತಾನೇ ನಮ್ಮನೆಗೆ ಹೊಸದಾಗಿ ಬಂದಿದ್ದಾಳೆ. ಇಂಥ ಪರಿಸ್ಥಿತಿಲಿ ಅವನನ್ನ ಹೇಗೆ ನೋಡ್ಕೋಬೇಕು ಅಂತ ಅವಳಿಗೆ ಏನ್ ಗೊತ್ತಾಗುತ್ತೆ? ನಾನೇ ಹೋಗ್ತೀನಿ. ನೀನು ಅವಳಿಗೆ ಅವಕಾಶ ಕೊಡದೆ ಹೋದ್ರೆ ಅವಳಿಗೆ ಹೇಗೆ ಗೊತ್ತಾಗುತ್ತೆ ಹೇಳು? ಅಪ್ಪ ಅಮ್ಮ ಯಾವಾಗಲೂ ಮಕ್ಕಳ ಜೊತೆ ಇರೋಕ್ಕಾಗಲ್ಲ. ನಾವೇನು ಶಾಶ್ವತ ಅಲ್ವಲ್ಲ. ತಗೋ, ಈ ಬಾಂಬ್ ಹಚ್ಚು. ಸೂರ್ಯನ ಹುಷಾರಾಗಿ ನೋಡ್ಕೊ. ರೀ, ಈಗ ಅವಳು ಹೋಗಿ ಬಾಂಬ್ ಹಚ್ತೀನಿ ಅಂದ್ರೆ ಅವಳ ಮೇಲೆ ಸುಮ್ಮನೆ ರೇಗಾಡ್ತಾನೆ. ನಾನು ಹೋಗಿ ನೋಡ್ಕೊಂಬರ್ತೀನಿ. ಬೇಡ ಗಾಯತ್ರಿ, ಎಷ್ಟು ದಿವಸ ಅಂತ ನೀನು ಅವನ ಸರಿಗಲ್ಲೇ ಬಚ್ಚಿಟ್ಕೊಂಡು ಕಾಪಾಡ್ತೀಯ? ಅಲ್ಲ, ನೀನು ಈ ಅಭ್ಯಾಸನ ಬದಲಾಯಿಸ್ಕೊಳ್ದೆ ಹೋದರೆ ಅವನಿಗೆ ಹೆಂಡತಿ ಇರೋದನ್ನು ಮರೆತು ಒಂಟಿಯಾಗಿ ಬದುಕ್ತಾನೆ ಅಷ್ಟೇ. ಅವಳು ಒಂದು ಪಕ್ಕ ಇದ್ದು ಅವನ ಸೇವೆ ಮಾಡದೆ ಹೋದರೆ ಅವನಿಗೆ ಅವಳಲ್ಲಿ ಆಸಕ್ತಿ ಬರೋದಾದ್ರೂ ಹೇಗೆ? ನೀನು ಅವರಿಬ್ಬರನ್ನು ರೈಲ್ ಕಂಬಿ ಥರ ನೋಡೋಕ್ಕೆ ಇಷ್ಟಪಡ್ತೀಯ? ಹಾಗಾದ್ರೆ ನನ್ನ ಮಾತು ಕೇಳು, ನೀನಲ್ಲಿ ಹೋಗ್ಬೇಡ. ಈಗ ಮತ್ತೇಂತಂದ್ರೆ ಆರ್ತಿವ್ರೆ? ಬಾಂಬ್ ತಾನಿದ್ದೀನಿ, ಹಚ್ತೀನಿ. ನನಗೆ ಬಾಂಬ್ ಎಲ್ಲ ಬೇಡ ಆರ್ತಿವ್ರೆ. ಇದನ್ನ ಹಚ್ಕೊಳ್ಳಿ, ಸ್ವಲ್ಪ ಆರಾಮಾಗ್ತೀರಾ. ನನಗೆ ಬೇಡ ಅಂತ ಹೇಳಿದ್ನಲ್ವಾ? ಹೀಗಂದ್ರೆ ಹೇಗೆ? ಔಷಧಿ ತಗೊಳ್ಳಿ ಅಂದ್ರೆ ನಿರ್ಜಲ ವ್ರತ ಅಂತೀರಾ, ಸ್ಟೀಮ್ ತಗೊಳ್ಳಿ ಅಂದ್ರೆ ಅದಕ್ಕೂ ಬೇಡ ಅಂತೀರಾ. ಅದಕ್ಕೆ ಅಮ್ಮ ಬಾಂಬ್ ಕೊಟ್ಟು ಕಳಿಸಿದ್ರೆ ಹಚ್ತೀನಿ, ಹುಷಾರಾಗ್ತೀರಾ ಬೇಗ. ಬೇಡ ಅಂತ ಹೇಳಿದ್ರೆ ನೀವು ಕೇಳಲ್ವಾ? ಸುಮ್ಮನೆ ಇರಿ, ನಾನು ಹಚ್ತೀನಿ. ನೀವು ಹೇಳಿದ ಸರಿ, ಇದು ಖಂಡಿತ ಪ್ರೀತಿನೇ, ಬೇರೆ ಏನೂ ಅಲ್ಲ. ಅಮ್ಮ, ಅರ್ಪಿತಾ ಹೋದ್ಮೇಲೆ ಸೂರ್ಯ ಅವ್ರು ಹುಷಾರಿಲ್ದಿರೋ ನೋಡ್ಕೊಳ್ಳೋದಕ್ಕೆ ನಾವು ಯಾರಾದ್ರೂ ಇರಲೇಬೇಕಾಗ್ತಿತ್ತು. ಆದ್ರೆ ಈಗ ಆರ್ತಿ ಇರೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ. ಅದು ಅಲ್ಲದೆ ಈಗ ಅವರಿಬ್ಬರ ನಡುವೆ ಇರೋ ಅಂತರ ಕೂಡ ಕಡಿಮೆ ಆಗುತ್ತೆ. ಅದಕ್ಕೆ ನಾನು ಸೂರ್ಯನಿಗೆ ಮೈ ಹುಷಾರಿಲ್ಲ ಅಂತ ಆರ್ತಿ ಅದಕ್ಕೆ ಹೇಳಿದೆ. ವಿಷಯ ತಿಳಿದಿದ ತಕ್ಷಣ ಅವ್ನು ಸುಮ್ಮನೆ ಇರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ನೀವೆಲ್ಲ ನಮ್ಮ ಆರ್ತಿಗೆ ಎಷ್ಟೊಂದು ಕಾಳಜಿ ತೋರಿಸ್ತೀರಾ, ಅವಳ ಬಗ್ಗೆ ಎಷ್ಟೆಲ್ಲ ಯೋಚನೆ ಮಾಡ್ತೀರಾ. ಇದನ್ನೆಲ್ಲ ನೋಡಿ ನಂಗೆ ತುಂಬ ಸಂತೋಷ ಆಗ್ತಿದೆ ಅಮ್ಮ. ಯಾಕಮ್ಮ ಯೋಚನೆ ಮಾಡಬಾರ್ದು? ನಮ್ಮ ಸೂರ್ಯ ಅಣ್ಣನಿಗೆ ಆರ್ತಿ ಅತ್ತಿಗೆಗಿಂತ ಒಳ್ಳೆ ಸಂಗಾತಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಸರಿ, ನಾನೇನು ಬರ್ತೀನಿ. ಬೀಗರು ನನ್ನ ಕರೆಸಿದ್ರಲ್ಲ, ಆ ಸಮಸ್ಯೆಗೆ ಪರಿಹಾರ ಸಿಕ್ತು. ಅದು ಅಲ್ಲದೆ ಮಗಳ ಮನೆಗೆ ಅಮ್ಮ ದಿನ ಬರೋದು ಚೆನ್ನಾಗಿರಲ್ಲ. ನಾನೇನು ಬರ್ತೀನಿ. ಸರಿನಾ, ನೀವಿನ್ನೂ ಆರ್ತಿ ಅತ್ತಿಗೆ ಸೂರ್ಯಣ್ಣನ ಬಗ್ಗೆ ಯೋಚನೆ ಮಾಡಬೇಡಿ. ಆರ್ತಿ ಅತ್ತಿಗೆಗೆ ಸೂರ್ಯಣ್ಣ ಮೇಲೆ ಅವರ ಪ್ರೀತಿನ ನಾವು ಹೇಗಾದರೂ ಮಾಡಿ ಹೊರಗೆ ತಂದೆ ತರ್ತೀವಿ. ಸರಿಪ್ಪ, ಬರಲ? ಹೊರಟು ಬನ್ನಿ. ಬರ್ತೀನಿ, ಬರಿ ಬೇಡ. ಸರಿ.
ಸೂರ್ಯ, ಈಗ ಹೇಗಿದ್ಯಾ? ಜ್ವರ ಇಲ್ಲ ತಾನೆ? ನಾವು ಹುಷಾರಾಗಿದ್ದೀನಮ್ಮ, ಪರವಾಗಿಲ್ಲ. ಇದೇನಿದು? ಮೊದಲೇ ನಿನಗೆ ಹುಷಾರಿಲ್ಲ, ಹೊರಗಡೆ ಮಳೆ ಬರ್ತಾ ಇದೆ, ನೀ ಎಲ್ಲೂ ಆಚೆ ಹೋಗ್ಬೇಡ, ತಿಂಡಿ ತಿಂದು ಮನೇಲೆ ರೆಸ್ಟ್ ತಗೋ. ಅಮ್ಮ, ನಾನು ಹುಷಾರಾಗಿದ್ದೀನಿ, ನೀವೇನು ಯೋಚನೆ ಮಾಡಬೇಡಿ. ಸೂರ್ಯವ್ರೆ, ಅಮ್ಮ ಹೇಳ್ತಿರೋ ಸರಿಯಾಗಿದೆ, ನೀವೆಲ್ಲ ಹೋಗು. ಸೂರ್ಯ, ನೀ ಎಲ್ಲೂ ಹೊರಗಡೆ ಹೋಗ್ಬೇಡ, ತಿಂಡಿ ತಿಂದು ರೆಸ್ಟ್ ತಗೋ. ಅಮ್ಮ, ನಾನು ಹುಷಾರಾಗಿದ್ದೀನಿ. ನೀನೇನು ಮಾತಾಡ್ಬೇಡ, ಬಾ ರೆಸ್ಟ್ ತಗೋ. ಬಾ, ನೀನು ನನ್ನ ಮಾತು ಕೇಳು, ಹೊರಗಡೆ ಹೋಗ್ಬೇಡ, ತಿಂಡಿ ತಿಂದು ಮನೇಲೆ ರೆಸ್ಟ್ ತಗೋ. ಕೂತ್ಕೋ ಕೂತ್ಕೋ. ಆರ್ತಿ, ತಿಂಡಿ ತಂದ್ಕೊಡು. ಹಾಂ. ಇದೇನಿದು ಗಂಜಿ? ನಾನು ಗಂಜಿ ಕುಡಿಯೋದಿಲ್ಲ. ನೋಡಿ ಅಮ್ಮ, ನಿಮ್ಮ ಮಗ ಗಂಜಿ ಕುಡಿಯಲ್ವಂತೆ. ಸೂರ್ಯ, ಗಂಜಿ ಕುಡಿ. ಅಮ್ಮ, ನನಗೆ ಗಂಜಿ ಇಷ್ಟ ಇಲ್ಲ. ನಿನ್ಗೆ ಇಷ್ಟ ಇಲ್ಲದ್ರೂ ಪರವಾಗಿಲ್ಲ, ನಿನಗೆ ಹುಷಾರಾಗೋದು ಮುಖ್ಯ. ಕುಡಿ. ನಿನಗೆ ಹುಷಾರಿಲ್ದಿದ್ದಾಗ ನೀನು ಗಂಜಿ ಕುಡಿಲಿಲ್ಲ ಅನ್ನೋ ವಿಚಾರ ಮಕ್ಳಿಗೆ ಗೊತ್ತಾದ್ರೆ ನಾಳೆ ಅವರಿಗೂ ಹುಷಾರಿಲ್ದಿದ್ದಾಗ ಅವರು ಗಂಜಿ ಕುಡಿಯಲ್ಲ. ಕುಡಿ. ಸರಿ ಅಮ್ಮ. ಸರ್ ಬರೋದಕ್ಕೆ ಹೇಳಿದ್ರಂತೆ. ಏನು ಸರ್ ತುಂಬ ಟೆನ್ಷನ್ ಆಗಿದ್ದೀರಾ? ಸ್ಮಿತಾ 15 ದಿನ ರಜಾ ತೊಗೊಂಡಿದ್ದಾಳೆ, ಕೆಲಸ ಬೇರೆ ತುಂಬ ಬಾಕಿ ಇದೆ. ಸರ್ ಕ್ಲೈಂಟ್ನ ಮೀಟ್ ಮಾಡಿ ನಾಳೆನೇ ಪ್ರೆಸೆಂಟೇಷನ್ ಕೊಡಬೇಕು. ಹೌದು, ಅದೇ ಏನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಸ್ಮಿತಾ ಸುಮ್ಮನೆ ಹೀಗೆಲ್ಲ ರಜೆ ಹಾಕೊಳ್ಳಲ್ಲ, ಏನೋ ಪ್ರಾಬ್ಲಮ್ ಆಗಿರಬೇಕು. ಸರ್ ಬೇರೆ ಯಾರನ್ನಾದ್ರೂ ನೋಡೋಣವಾ? ನಾನು ಅದೇ ಟ್ರೈ ಮಾಡ್ತಾಯಿದ್ದೀನಿ, ಆದರೆ ಒಬ್ಬರು ಫ್ರೀ ಇಲ್ಲ. ಬೇರೆ ಯಾರಿರಬಹುದು? ನನಗೆ ಗೊತ್ತಿರೋರೊಬ್ರು ಇದ್ದಾರೆ, ತಕ್ಷಣಕ್ಕೆ ಸಿಗ್ತಾರೆ. ಯಾರು? ಆರ್ತಿ. ನಾನು ಹೇಗೆ ಇದನ್ನ? ಆರ್ತಿ, ನೀನ್ ಆರ್ಟ್ ಅಲ್ಲಿ ಡಿಗ್ರಿ ಮಾಡಿದ್ಯಾ, ಈ ಕೆಲಸ ಎಲ್ಲ ನಿಂಗೇನ್ ಕಷ್ಟ ಅನ್ಸೋದಿಲ್ಲ. ಹೌದು, ಬೆಳಿಗ್ಗೆ ಮಕ್ಳಿಗೆ ಡ್ರಾಯಿಂಗ್ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಆಗಲ್ಲಪ್ಪ, ನನಗೆ ಬೇರೆ ಕೆಲಸ ಇದೆ, ನನ್ನ ಮಕ್ಕಳು ನೋಡ್ಕೋಬೇಕು. ಆರ್ತಿಯವರು ಆರ್ಟ್ಸಲ್ಲಿ ಡಿಗ್ರಿ ಮಾಡಿರ್ಬೋದು, ಆದರೆ ಡ್ರಾಯಿಂಗೇ ಬೇರೆ, ಡಿಸೈನಿಂಗೇ ಬೇರೆ. ಕ್ಲೈಂಟ್ಸ್ನ ಮೀಟ್ ಮಾಡಬೇಕು, ಅವ್ರನ್ನ ಡ್ರಾಯಿಂಗ್ ತೋರಿಸಿ ಒಪ್ಪಿಸ್ಬೇಕು. ಈ ಎಲ್ಲ ಕೆಲಸನೂ ಆರ್ತಿಯವ್ರ ಕೈಯಲ್ಲಿ ಮಾಡೋದಕ್ಕಾಗಲ್ಲ. ಸೂರ್ಯ, ನೀವು ಹೌಸ್ ವೈಫ್ಸ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದೀರಾ. ನಮ್ಗೊಂದು ಚಾನ್ಸ್ ಕೊಟ್ಟು ನೋಡಿ, ನಾವೇನು ಅಂತ ಪ್ರೂವ್ ಮಾಡಿ ತೋರಿಸ್ತೀವಿ. ಅದೆಲ್ಲ ಆಗೋದಿಲ್ಲ. ಸೂರ್ಯವರೇ ಬೇಡ ಅಂತಿದಾರಲ್ಲ. ಮಕ್ಕಳ ಸ್ಕೂಲಲ್ಲಿ ಪ್ರಾಜೆಕ್ಟ್ ಇದೆ, ಅದನ್ನು ನಾನೇ ನೋಡ್ಕೋಬೇಕು. ಆದಿತ್ಯ ಕರೀತಾ ಇದ್ದಾನೆ, ನಾನು ಹೋಗ್ತೀನಿ. ಆರ್ತಿ, ಓ, ಅಂದ್ರೆ ನಿಮ್ಮ ಮೊದಲನೇ ಪ್ರಯತ್ನಕ್ಕೆ ಅವರಿಬ್ರು ಕಲ್ಲು ಹಾಕಿದ್ರು.
ಹೌದಮ್ಮ, ಇವಾಗ ನೀವೇ ಹೇಳಿ ನಾವು ಏನು ಮಾಡಬೇಕು ಅಂತ. ಅದಕ್ಕೊಂದು ದಾರಿ ಇದೆ, ಆದರೆ ಅದನ್ನ ಗಾಯತ್ರಿ ಅವ್ರು ಮಾತ್ರ ಮಾಡೋಕೆ ಸಾಧ್ಯ. ಅಮ್ಮನ ಆದ್ರೆ ಆಂಟಿ ಅದು ನೀವೇನ್ ಮಾಡಬೇಕು ಅಂದ್ರೆ ಇದನ್ನ ಗಾಯತ್ರಿ ಅವ್ರು ಮಾತ್ರ ಮಾಡೋಕೆ ಸಾಧ್ಯ. ಆಂಟಿ ಇಂಥ ಕೆಲಸ ಎಲ್ಲ ರಾಕಿ ಇದ್ದಿದ್ರೆ ತುಂಬಾ ಈಸಿಯಾಗಿ ಮಾಡಿರೋಳು. ನನಗೆ ಸರಿ ಆಂಟಿ, ಟ್ರೈ ಮಾಡ್ತೀನಿ. ಸರಿ, ಹಾಗೆ ಮಾಡಿ. ಆ ರಶ್ಮಿ ರಜಾ ಹಾಕಿರೋದ್ರಿಂದ ಸೂರ್ಯನ್ ಪಾಪ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ. ಕತ್ತೆತ್ತಕ್ಕೂ ಪುರ್ಸತ್ತಿಲ್ಲ. ಯಾರ್ತಿ ಸೂರ್ಯನ್ ಸ್ವಲ್ಪ ಸಹಾಯ ಮಾಡ್ಬಿಟ್ರೆ ಅವಳು ಗಂಟೆ ಏನಾದ್ರೂ ಹೋಗುತ್ತೇನೋ. ಅಪ್ಪ ಇದ್ದಿದ್ರು ಅದನ್ನೇ ಹೇಳಿರೋರು, ಆರ್ತಿ ಹೋಗಿ ಸ್ವಲ್ಪ ಸೂರ್ಯನ್ ಸಹಾಯ ಮಾಡಮ್ಮ ಅಂತ. ಅಪ್ಪಂಗೂ ಅದೇ ಆಸೆ, ಸೂರ್ಯ ಮತ್ತೆ ಆರ್ತಿ ಸದಾ ಜೊತೆಲಿರ್ಬೇಕು ಅಂತ. ಆದ್ರೆ ಆರ್ತಿಗ್ ಪುರ್ಸತ್ತೆಲ್ಲಮ್ಮ ಇದೆ. ದಿನ ಪೂರ್ತಿ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲೇ ಕಾಲ ಕಳ್ದ್ಬಿಡ್ತಾಳೆ. ಅವಳ ಗಂಡನ್ ಬೇಕು ಬೇಡ ಅವಳೇ ತಾನೇ ನೋಡ್ಕೋಬೇಕು. ಎಲ್ಲಿ ಅವಳು? ನಾನು ಅವಳಿಗೆ ಹೇಳ್ತೀನಿ ಸೂರ್ಯನ್ ಸಹಾಯ ಮಾಡು ಅಂತ. ಕರಿ. ಅಮ್ಮ, ನಾನು ನೀವು ಹೇಳ್ಬಿಟ್ರೆ ಅವಳು ಕೇಳ್ತಾಳ? ಅವಳ ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಮಕ್ಕಳನ್ನ ಎಬ್ಬಿಸ್ಬೇಕು, ಅವ್ರಿಗೆ ಟಿಫನ್ ಮಾಡಿಸ್ಬೇಕು, ಅವ್ರಿಗೆ ಸ್ಕೂಲ್ ಕಳಿಸ್ಬೇಕು. ಇದರಲ್ಲಿ ಸೂರ್ಯ ನಂಗೆ ಆ ಫೈಲ್ ತಂದ್ಕೊಡು, ಅದನ್ನ ತಂದ್ಕೊಡು, ಇದನ್ನ ತಂದ್ಕೊಡು ಅಂತ ಕೇಳಕ್ಕಾಗತ್ತಾ? ಅವಳು ಕೆಲಸ ಮಾಡ್ತಿದ್ದಾಳೆ ಅಂತ ಪಾಪ ಅವ್ರ ಪಾಡ್ಗೆ ಅವ್ರು ಎದ್ದು ಬಿಟ್ಟು ರೆಡಿಯಾಗಿ ಆಫೀಸ್ಗೆ ಹೊರಟೋಗ್ತಾರೆ. ಇನ್ನು ಸಂಜೆ ಸೂರ್ಯ ಬರೋ ಟೈಮ್ಗೆ ಇವಳು ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ತಾ ಇರ್ತಾಳೆ, ಅಥವಾ ಊಟ ಮಾಡಿಸ್ತಾ ಇರ್ತಾಳೆ, ಮಲಗಿಸ್ತಾ ಇರ್ತಾಳೆ. ಇಷ್ಟು ಕೆಲಸದ ಮಧ್ಯದಲ್ಲಿ ಪಾಪ ಆರ್ತಿಗೆ ಸೂರ್ಯ ನೋಡ್ಕೊಳ್ಳೋದಕ್ಕೆ ಟೈಮ್ ಎಲ್ಲಮ್ಮ ಇದೆ. ನೀನ್ ಸೂರ್ಯನ ಬಗ್ಗೆ ಯೋಚನೆ ಮಾಡ್ಬೇಡ. ಅವನು ನನ್ನ ಮಗ. ನಾನು ಹೇಳಿದ್ರೆ ಕೇಳ್ತಾನೆ. ಆರ್ತಿನೂ ಇಲ್ಲ ಅನ್ನಲ್ಲ. ಇಲ್ಲ ಅನ್ನ ಕವಳಿಗೆಲ್ಲಿದೆ ಧೈರ್ಯ? ಎಲ್ಲಿ ಅವಳು? ಆರ್ತಿ, 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 ಆರ್ತಿ! ಏನಾಯ್ತು ಅತ್ತೆ? ಏನ್ ವಿಷಯ? ನೀನು ಇನ್ಮೇಲೆ ಸೂರ್ಯನ ಎಲ್ಲ ಕೆಲಸಗಳಲ್ಲೂ ಸಹಾಯ ಮಾಡಬೇಕು. ಮನೇಲಿ ಅಷ್ಟೇ ಅಲ್ಲ, ಮೀಟಿಂಗ್ ಅಲ್ಲಿ, ಆಫೀಸಲ್ಲಿ ಅವ್ನು ಎಲ್ಲಿ ಕೆಲಸ ಇರುತ್ತೋ ಅಲ್ಲೆಲ್ಲ ನೀ ಹೋಗ್ಬೇಕು. ಅತ್ತೆ, ಆದ್ರೆ ಸೂರ್ಯ ಅವರು ವಾದ ಮಾಡಬೇಡ. ಕೆಲಸ ತಪ್ಪಿಸ್ಕೊಳ್ಳಕ್ಕೆ ಏನೇನೋ ಮಾತಾಡ್ಬೇಡ. ಅಲ್ಲ, ಅವನು ಒಬ್ನೇ ಒದ್ದಾಡ್ತಾ ಇದ್ದಾನೆ. ಗಂಡನ ಕೆಲ್ಸಕ್ಕೆ ಉಪಯೋಗ ಆಗದೆ ಇರೋಂಥ ಓದಿಗೆ ಅರ್ಥ ಏನಿರುತ್ತೆ ಹೇಳು? ಕೆಲಸ ಗೊತ್ತಲ್ವಾ? ಸೂರ್ಯನಿಗೆ ಸಹಾಯ ಮಾಡು. ಗಂಡನ ಪ್ರತಿಯೊಂದು ಕೆಲಸದಲ್ಲೂ ಸಹಾಯ ಮಾಡೋದು ಹೆಂಡತಿ ಕರ್ತವ್ಯ. ಮನೆ ಕೆಲಸ ಪರಿಮಳ ನೋಡ್ಕೊಳ್ತಾಳೆ. ಸರಿ ಅಮ್ಮ. ಅತ್ತೆ, ಮಕ್ಕಳು ಓದೋ ಪ್ರಾಜೆಕ್ಟ್ ಇದೆ. ಅದನ್ನೆಲ್ಲ ನಾನು ರಾಕಿಗೆ ಹೇಳ್ತೀನಿ. ಅವಳು ಓದಿದಾಳೆ. ಮಕ್ಳಿಗೆ ಪಾಠ ಹೇಳ್ಕೊಡೋದು ಏನ್ ಕಷ್ಟ ಆಗಲ್ಲ ಅವಳಿಗೆ. ಸೂರ್ಯನಿಗೆ ಈಗ ನಿನ್ನ ಅಗತ್ಯ ಇದೆ. ನೀನು ಅವನಿಗೆ ಸಹಾಯ ಮಾಡ್ತಾ ಇದೀಯ ಅಷ್ಟೇ. ನನ್ನ ಮಾತು ಮೀರೋ ಹಾಗಿಲ್ಲ.